ಈಗ ನೋಡಿ, ಈಗ ನಾನು ಕಾಂಗ್ರೆಸ್ನ ನಾಯಕರುಗಳ ಹೇಳಿಕೆಗಳನ್ನು ಗಮನಿಸ್ತಾ ಇದ್ದೇನೆ. ಅದೇನೋ ಆಮಿಷಗಳನ್ನು ಒಡ್ಡಿದ್ರು, ಧಮಕಿ ಹಾಕಿದ್ರು, ಇದೆಲ್ಲವನ್ನು ಅವರೇನು ಹೇಳ್ತಾ ಇದ್ದಾರೆ. ಆಮಿಷ ಒಡ್ತಕ್ಕಂಥದ್ದು, ಧಮಕಿ ಹಾಕ್ತಕ್ಕಂಥದ್ದು ಕಾಂಗ್ರೆಸ್ನ ಸಂಸ್ಕೃತಿ. ಅದರಲ್ಲೂ ಇರ್ತಕ್ಕಂಥ ಈಗಿನ ಹೇಳಿಕೆ ಕೊಡ್ತಕ್ಕಂಥವ್ರ ಸಂಸ್ಕೃತಿ ಅದರಿಂದ ಬಂದಿದ್ದಾರೆ. ಈ ಸರ್ಕಾರ ರಚನೆಯಾದ ದಿನದಿಂದ JDSನಿಂದ 12 ಜನ 13 ಜನ ಶಾಸಕರು ಈಗಾಗಲೇ ಕಾಂಗ್ರೆಸ್ಗೆ ಬರಲಿಕ್ಕೆ ತಯಾರು ಮಾಡ್ಕೊಂಡಿದ್ದೇವೆ. ಅವರೆಲ್ಲರೂ ತುದಿಗಾಲಲ್ಲಿ ನಿಂತಿದ್ದಾರೆ ಅಂತಕ್ಕಂಥದ್ದು ಕಳೆದ 10 ತಿಂಗಳಿಂದ ನಿರಂತರವಾಗಿ ನನ್ನ ಪಕ್ಷದ ಶಾಸಕರ ಪ್ರಾಮಾಣಿಕತೆ, ನಿಷ್ಠೆಯ ಬಗ್ಗೆ ಚರ್ಚೆಯನ್ನು ಮಾಡ್ತಾಯಿದ್ರು. 13 ಜನ ಈಗಾಗಲೇ ಕಾಂಗ್ರೆಸ್ BJP ಬಿಟ್ಟು ಕಾಂಗ್ರೆಸ್ಗೆ ತಯಾರಾಗಿದ್ದಾರೆ. ನಮ್ಮ ಶಾಸಕರುಗಳಿಗೆ 12 ಈಗಾಗಲೇ ನಂಬರ್ ಆಗಿದೆ. ನೀವು ಬಂದರು 13ನೇ ಅವರು, ಯಾವಾಗ ತೀರ್ಮಾನ ಮಾಡ್ತೀರಿ ಅಂತೇಳಿ ಪ್ರತಿದಿನ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣ ಕೊಡ್ತೀವಿ ಅಂತ ಹೇಳಿ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಅವರ ಮೇಲೆ ಆಮಿಷ ಹುಟ್ಟಂಥ ಕೆಲಸಗಳೇನು ನಡೀತು, ಅದರಲ್ಲಿ ಎಷ್ಟು ಯಶಸ್ವಿಯಾಗಿದ್ದಾರೆ ಅಂತಕ್ಕಂಥದ್ದು ಇವತ್ತು ಸಾಬೀತು ಮಾಡಬೇಕು. JDSನಲ್ಲಿ ಇರ್ತಕ್ಕಂಥ ಶಾಸಕರ ಒಂದು ನಮ್ಮ ಇದೇನು ಬದ್ಧತೆ ನಮಗೇನು ಬೇಕಾಗಿದೆ. ನಮ್ಮ ಶಾಸಕರುಗಳು ನಿಷ್ಠೆಯಿಂದಿದ್ದಾರೆ. 19 ಶಾಸಕರು ನಾವು ಒಗ್ಗಟ್ಟಾಗಿದ್ದೇವೆ ಅಂತಕ್ಕಂಥ ಸಂದೇಶ ಕೊಡಲಿಕ್ಕೆ ನಾವು ಕುಪೇಂದ್ರ ರೆಡ್ಡಿಯನ್ನು ನಿಲ್ಲಿಸಿದ್ದೆ. ಸರ್, ಇನ್ನೊಂದು ಹೇಳ್ತಾ ಇದ್ದಾರೆ, ಮೈತ್ರಿ ಆದ ಬಳಿಕ JDSಗೆ 2ನೇ ಸೋಲಾಗುತ್ತೆ ಮೈತ್ರಿ ಸರ್ಕಾರ. ಇದರಲ್ಲಿ ಸೋಲು ಗೆಲುವು ಪ್ರಶ್ನೆ ಅಲ್ಲ. ಇಲ್ಲಿ ಮೈತ್ರಿ ಆದಂಥದ್ದೇನಿದೆ, ಲೋಕಸಭೆ ಚುನಾವಣೆ ಇರ್ತಕ್ಕಂಥದ್ದು ಅಖಾಡ. ವಿಧಾನ ಪರಿಷತ್ತಿಗೆ ಶಿಕ್ಷಕರ ಕ್ಷೇತ್ರದ ಚುನಾವಣೆ ನೀವೇ ತೋರಿಸಿದ್ದೀರಿ. ಎಂಥದ್ದು ಬೆಳ್ಳಿ ಕಪ್ಪುಗಳಂತೆ ಎಲ್ಲ ನೀವೇ ತೋರಿಸಿದ್ದೀರಿ, ಟಿ ವಿಗಳಲ್ಲಿ ಪತ್ರಿಕೆಗಳಲ್ಲಿ ತೋರಿಸ್ಕೊಂಡಿದ್ದೀರಿ. ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಅಲ್ಲಿ ಏಡೆಡ್ ಸ್ಕೂಲ್ ಇರ್ತವೆ. ಏಡೆಡ್ ಸ್ಕೂಲ್ಗಳ ಮೇಲೆ ಬ್ಲ್ಯಾಕ್ ಮೇಲ್ ಮಾಡಿ ಮತ ಪಡೀತಕ್ಕಂಥಲ್ಲಿ ಎಕ್ಸ್ಪರ್ಟ್ಗಳು ಕಾಂಗ್ರೆಸ್ ನಾಯಕರು, ಸರ್ಕಾರ ಇತ್ತು. ಅದಕ್ಕೂ ಈ ಒಂದು ಮೈತ್ರಿಗೂ ಸಂಬಂಧ ಇಲ್ಲ. ಈ ಚುನಾವಣೆ ಕಾಂಗ್ರೆಸ್ನಲ್ಲಿ ಅವರು ಇರ್ತಕ್ಕಂಥ ಸಂಖ್ಯೆ, ನಾವು ಈ ಚುನಾವಣೆ ನಡೆಸಿರೋದು ಚುನಾವಣೆ ಗೆಲ್ಲಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಶಾಸಕರನ್ನ ಹೊಡಿಲಿಕ್ಕೆ ಹೊರಟಿದ್ರು. ನಮ್ಮ ಪಕ್ಷದ 19 ಶಾಸಕರನ್ನ ನೀವು ಪ್ರತಿನಿತ್ಯ ತೋರಿಸಿದ್ದೀರಿ. ಶರಣಗೌಡರು ಹೋಗ್ತಾರಂತೆ, ಕರಿಯಮ್ಮ ಹೋಗ್ತಾರಂತೆ, ಮತ್ತಿನ್ಯಾರ ಹೋಗ್ತಾರಂತೆ ಅಂತ ಹೇಳಿ. ಇದು ನಮ್ಮಲ್ಲಿ 19 ಜನವು ಒಂದು ಧ್ವನಿಯಾಗಿದ್ದೇವೆ ಅಂತಕ್ಕಂಥದ್ದನ್ನು ಅವ್ರಿಗೆ ಸಂದೇಶ ಕೊಡಲಿಕ್ಕೆ ಈ ಚುನಾವಣೆಯಲ್ಲಿ ಕುಪೇಂದ್ರ ರೆಡ್ಡಿ ನಿಲ್ಲಿಸಿದ್ದೇವೆ.